ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಶ್ರೀರಂಗಪಟ್ಟಣ ಟೌನ್ನ ರೈಲ್ವೆ ನಿಲ್ದಾಣದ ಬಳಿ ನಿನ್ನೆ ಸಂಜೆ ಸ್ನಾನ ಮಾಡಲೆಂದು ಕಾವೇರಿ ನದಿಗೆ ಇಳಿದಿದ್ದ ಕಬ್ಬು ಕಡಿಯಲು ಬಂದಿದ್ದ ಬಳ್ಳಾರಿ ಮೂಲದ ಲಕ್ಷ್ಮಣ್ ಸನಿಹಾ ಎಂಬ ವ್ಯಕ್ತಿ ರಕ್ಷಣೆಗೊಳಗಾಗಿದ್ದಾನೆ. ನಿನ್ನೆ ಸಂಜೆ ಕೆಲಸ ಮುಗಿಸಿ ನದಿ ಬಳಿಗೆ ಬಂದು ಸ್ನಾನ ಮಾಡಲೆಂದು ನದಿಗೆ ಇಳಿದಿದ್ದ. ಈ ವೇಳೆ ಹೆಚ್ಚಿನ ನೀರು ಬಂದು ಕೊಚ್ಚಿ ಹೋಗಿ ನಡುಗದ್ದೆಯಲ್ಲಿ ಸಿಲುಕಿದ್ದಾನೆ. ಇದನ್ನು ಗಮನಿಸಿದ ಸ್ಥಳೀಯರು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದರು. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಕಾರ್ಯಾಚರಣೆ ನಡೆಸಿ ತುಂಬಿ ಹರಿಯುತ್ತಿದ್ದ ನದಿಯಿಂದ ವ್ಯಕ್ತಿಯನ್ನು ರಕ್ಷಣೆ ಮಾಡಿದರು. ಅಗ್ನಿಶಾಮಕ ಸಿಬ್ಬಂದಿಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಯಿತು. ಹೆಚ್ಚು ಕಡಿಮೆ 3 ದಿನದಿಂದ ಇಲ್ಲೇ ಕೂತಿದ್ರಂತೆ. ಅವರು ಹೇಳೋ ಪ್ರಕಾರ ಮಹಾರಾಷ್ಟ್ರದವರು ತಲೆ ಸುತ್ತ ಬಂದು ಯಾರೋ ತಳ್ಳಿದ್ರು ಅಂತ ಹೇಳ್ತಾರೆ, ಕೆಲವೊಂದ್ಸಲ ತಲೆ ಸುತ್ತ ಬಂದು ಬಿದ್ದೆ ಅಂತ ಹೇಳ್ತಾರೆ. ನಮಗೆ ರೀಸೆಂಟಾಗಿ ಒಂದು 10 ನಿಮಿಷ ಕಾಲ್ ಬಂತು. ಹೆಚ್ಚು ಕಡಿಮೆ ವೆಹಿಕಲ್ ಇಲ್ಲಿ ತನಕ ಬರೋದಕ್ಕೆ ಒಂದು ಅರ್ಧ ಕಿಲೋಮೀಟರ್ 3/4 ಕಿಲೋಮೀಟರ್ ಇದೆ. ಬೋಟ್ ಹತ್ಕೊಂಡು ಇಲ್ಲಿ ಬಂದು ನೀರಲ್ಲಿ ಇಳಿಸಿ ಸ್ಥಳೀಯರೆಲ್ಲ ಹೆಲ್ಪ್ ಮಾಡಿದ್ರು, ಪ್ರೆಸ್ ಅವರು ಹೆಲ್ಪ್ ಮಾಡಿದ್ರು. ನಾವೆಲ್ಲ ಜನ ಸೇರಿ ಬೋಟ್ ಹಾಕೊಂಡು ಆಲ್ರೆಡಿ 80,000 ಕ್ಯೂಸೆಕ್ ನೀರಿದೆ. ಈ ನೀರಲ್ಲಿ ಬೋಟ್ ಹಾಕೋದು ತುಂಬ ಕಷ್ಟ. ಅಪೋಸಿಟ್ ಡೈರೆಕ್ಷನ್ ಹೋಗಿ ಇವ್ರನ್ನ ಕರ್ಕೊಂಡ್ಬಂದು ಸೇಫಾಗಿ ಇಲ್ಲಿ ಕರ್ಕೊಂಡ್ಬಂದ್ವಿ. 3 ದಿನದಿಂದ ಏನು ಊಟ ಮಾಡಿಲ್ಲ. ಇನ್ನೊಂಚೂರು ಹಾಸ್ಪಿಟಲ್ ಊಟ ಮಾಡಿಸ್ತೀವಿ.